ಡಾರ್ಲಿಂಗ್ಸ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. RR ವರ್ಸಸ್ GT ಎಂತ ಮ್ಯಾಚ್ಗಳು IPL ಅಲ್ಲಿ ಇದುವರೆಗೂ ಬಂದಿರುವಂತ ಮ್ಯಾಚ್ಗಳು ಬೇರೆ ಲೆವೆಲ್ ಇದ್ರು ಕೂಡ ಈ ಮ್ಯಾಚ್ ಮಾತ್ರ ಸೂಪರ್ ಗುರು. ಇಬ್ರು ಕೂಡ ಒಡಿ ಬಡಿ ಆಟ ಆಡಿದ್ದು ಫ್ಯಾನ್ಸ್ಗಳಿಗಂತೂ ಫುಲ್ ಅಡ್ವರ್ಟೈಸ್ಮೆಂಟ್ ಗುರು. ಟಿವಿಲಿ ನೋಡೋರಾಗಿರ್ಬೋದು, ಸ್ಟೇಡಿಯಂ ಅಲ್ಲಿ ಹೋದವ್ರಿಗಂತೂ ಫುಲ್ ಯಾವುದೇ ರೀತಿ ಲಾಸ್ ಆಗಿಲ್ಲ ಟಿಕೆಟ್ಗೆ ದುಡ್ಡು ಹಾಕಿರೋದ್ರಲ್ಲಿ ಅಂತ ಹೇಳ್ಬಹುದು. ಸೊ ಯಾಕೆಂದ್ರೆ ಆ ರೀತಿ ಬಿಗ್ ಇನ್ನಿಂಗ್ಸ್ ಮ್ಯಾಚ್ ಆಗಿತ್ತು ಇದು. RR ವರ್ಸಸ್ GT ಡೆಸ್ಟ್ರಾಯ್ ಮಾಡಾಕ್ಬಿಟ್ರು RR ನ. ರಶೀದ್ ಖಾನ್ ವರ್ಸಸ್ ತೆವಾಟಿಯಾ ಎಂತ ಇನ್ನಿಂಗ್ಸ್ ಇಬ್ರಿಂದನು. ಸೊ ಈ ಮ್ಯಾಚ್ ನಲ್ಲಿ ಏನೇನಾಯ್ತು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ ಗುರು. ಸೊ ಮಾಡಿದ್ರ ಬನ್ನಿ ಒಳಗಡೆ ಎರಡು ವಿಚಾರಕ್ಕೆ ಹೊರಟು ಬಿಡೋಣ. ಮೊದಲು ಬ್ಯಾಟಿಂಗ್ಗೆ ಬಂದಂತ RR ತಂಡದ ಓಪನರ್ಸ್ ಇಬ್ರು ಕೂಡ ಫೇಲ್ಯೂರ್ ಆಗ್ತಾರೆ ಗುರು ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಬರಲಿಲ್ಲ ಖಂಡಿತ. ಯಶಸ್ವಿ ಜೈಸ್ವಾಲ್ ಅವರ ಬ್ಯಾಟಿಂಗ್ 5 4 ಬಂದ್ರು ಕೂಡ ಅವರು 19 ಬಾಲ್ನ ತಗೊಳ್ತಾರೆ, 24 ರನ್ ಹೊಡೆಯಕ್ಕೆ. ಸೊ ಅಷ್ಟೇನು ಇಂಪ್ರೆಸ್ ಮಾಡೋಕ್ಕಾಗ್ಲಿಲ್ಲ ಯಶಸ್ವಿ ಬಟ್ಲರ್ ಅವರು ಕೇವಲ 8 ರನ್ಗೆನೆ ಔಟ್ ಆಗ್ತಾರೆ. ಅದ್ರಲ್ಲಿ 10 ಬಾಲ್ ಬೇರೆ ಆಡ್ತಾರೆ, ಇದರಲ್ಲಿ ಒಂದೇ ಒಂದು 4 ಕೂಡ ಇಲ್ಲ ಗುರು. ಅದಾದ್ಮೇಲೆನೆ ಶುರುವಾಗಿದ್ದು ಸ್ಯಾಮ್ಸನ್ ವರ್ಸಸ್ ಪರಾಗ್ ಅವರ ಆಟ ಗುರು. ಎಂತ ಚಿಂದಿ ಕಮ್ ಬ್ಯಾಕ್ ಮಾಡಿದ್ರು ಅಂದ್ರೆ ಪರಾನ್ ವರ್ಸಸ್ ಸ್ಯಾಮ್ಸಂಗ್ GT ಬೌಲರ್ಸ್ಗಳನ್ನ ಬೆಂಡೆ ತಾಕಿದ್ರು ಗುರು. ಇದರಲ್ಲೂ ಕೂಡ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದು ರಶೀದ್ ಖಾನ್. 4 ಓವರ್ಗೆ ಕೇವಲ 18 ರನ್ ಅಷ್ಟೇನೆ ಕೊಡ್ತಾರೆ ಗುರು. ಬಟ್ ಸ್ಯಾಮ್ಸನ್ ಅವರು 38 ಬಾಲ್ನಲ್ಲಿ 68 ರನ್ ಹೊಡಿತಾರೆ. ಇದರಲ್ಲಿ 7 4 ಹಾಗೂ 2 ಸಿಕ್ಸರ್ ಗುರು. ನನಗನ್ಸುತ್ತೆ ಕೊನೆ ಓವರ್ ನಲ್ಲಿ ಎಲ್ಲೋ ಒಂದ್ ಕಡೆ RR ಅವರು ಎಡವು ಬಿಟ್ರು ಅಂತ. ಕೊನೆ ಓವರ್ ನಲ್ಲಿ ಇನ್ನೂ ಒಂದು 10 ರನ್ ಎಕ್ಸ್ಟ್ರಾ ಬಂದಿದ್ರೆ ಖಂಡಿತ ಈ ಮ್ಯಾಚ್ ಅವ್ರ ಕಡೆ ಆಗಿರೋದು. ಇನ್ನು ರಿಯಾನ್ ಪರಾಗ್ 48 ಬಾಲ್ನಲ್ಲಿ 76 ರನ್, 3 4 5 6. ಎಲ್ಲರ ಹತ್ರ 4 ಜಾಸ್ತಿ ಇದ್ರೆ ಇವ್ರ ಹತ್ರ 4 ಕಮ್ಮಿ ಇದೆ ಹಾಗೂ ಸಿಕ್ಸರ್ಸ್ ಜಾಸ್ತಿ ಇದೆ ಗುರು. ಸೊ ರಿಯಾನ್ ಪರಾಗ್ ಈ ಇಯರ್ ಅಂತೂ ಬೇರೆನೆ ಲೆವೆಲ್ ಅಲ್ಲಿ ಆಡ್ತಾ ಇದ್ದಾರೆ ಗುರು. ಒಂಥರ ಎಕ್ಸ್ಟ್ರಾ ಮೂಡ್ ನಲ್ಲಿ ಇದ್ದಾರೆ, ಯಾವುದೋ ಒಂದು ಬೇರೆ ಪ್ಲಾನೆಟ್ ಇಂದ ಬಂದವ್ರ ರೀತಿ ಕಾಣಿಸ್ತಾ ಇದ್ದಾರೆ. ಇನ್ನು ಶುಭ್ಮನ್ ಇಟ್ಮಾಯರ್ ಬೇರೆ ಬರ್ತಾರೆ ಗುರು. ಕೊನೆಯಲ್ಲಿ ಇಮ್ರಾನ್ ತಾಯಿರ್ ಅಂತ ಹೇಳಕ್ ಹೋಗ್ತಾ ಇದ್ದೀನಿ. ರಿಯಾನ್ ಪರಾಗ್ ಅವರು ಔಟ್ ಆದ್ಮೇಲೆ 5 ಬಾಲ್ನಲ್ಲಿ 13 ರನ್ ಹೊಡೆಯೋದು ಶಿಮ್ರಾನ್ ಇಟ್ಮಾಯರ್. ಇದರಲ್ಲಿ ಒಂದು 4 ಹಾಗೂ ಒಂದು ಸಿಕ್ಸರ್ಸ್ ಇದೆ. ಸೊ ಇಬ್ರದ್ದು ಸ್ಟ್ರೈಕ್ ರೇಟ್ ನ ನೋಡಿದ್ರೆ ಸ್ಯಾಮ್ಸನ್ ಅವರು 178 ಸ್ಟ್ರೈಕ್ ರೇಟ್ ನಲ್ಲಿ ಆಡಿದ್ರೆ ರಿಯಾನ್ ಪರಾಗ್ ಅವರು 158 ಸ್ಟ್ರೈಕ್ ರೇಟ್ ನಲ್ಲಿ ಆಡ್ತಾರೆ. ಬಟ್ ಎಕ್ಸ್ಟ್ರಾಸ್ ನ ನೋಡೋದಾದ್ರೆ 7 ಎಕ್ಸ್ಟ್ರಾಸ್ ಬಂದಿದೆ, ಅದು ಕೂಡ 7 ಕೂಡ ವೈಡ್ ನ ಮೂಲಕ. ಬಟ್ ಜಾಸ್ತಿ ಬಿಟ್ಕೊಟ್ಟಿಲ್ಲ GT ಅವರು, ವೈಡ್ ಅಷ್ಟೇನೆ ಗುರು. ಸೊ ಇನ್ನು GT ಪರವಾಗಿ ನೋಡೋದಾದ್ರೆ ಓಪನಿಂಗ್ ಬಂದಂತ ಸಾಯಿ ಸುದರ್ಶನ್ ಒಳ್ಳೆ ಓಪನಿಂಗ್ ನ ಕೊಡ್ತಾರೆ. ಗಿಲ್ ಅವ್ರ ಜೊತೆ ಸೇರ್ಕೊಂಡು 29 ಬಾಲ್ನಲ್ಲಿ 35 ರನ್, 3 4 ಹಾಗೂ 1 6, 120 ಸ್ಟ್ರೈಕ್ ರೇಟ್. ಅವರಿಂದ ಜಾಸ್ತಿ ಇನ್ನು ಇಂಪ್ರೆಸ್ ಮಾಡೋಕ್ ಆಗೋದಿಲ್ಲ. ಸುದರ್ಶನ್ ಅವರು ಔಟ್ ಆದ್ಮೇಲೆ ಗಿಲ್ 44 ಬಾಲ್ನಲ್ಲಿ 72 ರನ್, ಚಿಂದಿ ಆಟ ಗುರು. 6 4 2 6 ಒಂಥರ ಮೈನ್ ಕಾಂಟ್ರಿಬ್ಯೂಟ್ ಅಡಿಪಾಯನ ಹಾಕೊಟ್ರು ಗಿಲ್. ಬಟ್ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಕಳ್ಕೊಂಡ್ಬಿಟ್ಟಿದ್ರು GT ಅವರ ಫಾರ್ಮ್ ನ ಅಂತ ಹೇಳ್ಬಹುದು. ಮ್ಯಾಥ್ಯೂ ವೆರಡ್ ಅವರು ಔಟ್ ಆಗ್ತಾರೆ 4ಕ್ಕೇನೆ. ಮನೋಹರ್ 1 ರನ್ಗೆ ಔಟ್ ಆಗ್ತಾರೆ ನಮ್ಮ ಕನ್ನಡಿಗ. ಇನ್ನು ವಿಜಯ್ ಶಂಕರ್ ಅವರು 10 ಬಾಲ್ನಲ್ಲಿ 16 ರನ್ ಹೊಡಿತಾರೆ ಗುರು, 3 4 ಸಮೇತ. ಇನ್ನು ರಾಹುಲ್ ತೆವಾಟಿಯಾ ಗುರು ಕಮ್ ಬ್ಯಾಕ್ ಮಾಡೋಕೆ ಮೈನ್ ಕಾರಣನೇ ಇವರು ಗುರು. 11 ಬಾಲ್ನಲ್ಲಿ 22 ರನ್, 3 4 ಚಚ್ಚಿ ಬಿಸಾಕ್ತಾರೆ ಗುರು, 200 ಸ್ಟ್ರೈಕ್ ರೇಟ್. ಸೊ ಆಮೇಲೆ ಬರೋದು ಶಾರುಖ್ ಖಾನ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂಡದಲ್ಲಿ ಬಂದ್ರು ಕೂಡ 8 ಬಾಲ್ನಲ್ಲಿ 14 ರನ್, 1 4 1 6. ಇವರು ಕೂಡ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಕೊನೆಯಲ್ಲಿ ನಿಂತು ಗುಮ್ಮೋದಿದೆಯಲ್ಲ ಗುರು. ರಶೀದ್ ಖಾನ್ 11 ಬಾಲ್ಗೆ 24 ರನ್, 4 4 ಚಿಂದಿ ಚಿತ್ರಾನ ಎಬ್ಬರ್ಸಾಕ್ಬಿಡ್ತಾರೆ ಗುರು. ಈ ಮ್ಯಾಚ್ ನಂತೂ ಅಲ್ಲೋಲ ಕಲ್ಲೋಲ. ಕೊನೆ 1 ಬಾಲ್ಗೆ 2 ರನ್ ಬೇಕಾಗಿರುತ್ತೆ, ಕೊನೆ ಬಾಲ್ ಕೂಡ 4 ಹೊಡೆದು ನಾನು ಇದೀನಿ ಗುರು ಗ್ರೌಂಡ್ ಅಲ್ಲಿ ಅಂತ ಹಿಂಗ್ ಕೈನ ತೋರಿಸ್ತಾರೆ. ಸೊ ಚಿಂದಿ ಗುರು ಆ ಸ್ಟೈಲ್ ಅಂತೂ. ಸೊ RR ನ ಪರಾಗ್ ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ಕೂಡ. ಬಟ್ ಈ ಕಡೆ ತೆವಾಟಿಯಾ ವರ್ಸಸ್ ರಶೀದ್ ಖಾನ್ ಗುಮ್ಮಾಕ್ಬಿಟ್ರು ಅಂತ ಹೇಳ್ಬೋದು. ಸೊ ಇಬ್ರದ್ದು ಕೂಡ ಬ್ರಿಲಿಯಂಟ್ ಇನ್ನಿಂಗ್ಸ್ ಆಯಿತು. ಸೊ ನಿಮ್ಗೆ ಯಾರ ಬ್ಯಾಟಿಂಗ್ ನೋಡೋದಕ್ಕೆ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ದಕ್ಷ ಪೀಠಕ್ಕೆ ಕಾಯ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.